ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಗೆಟ್ ರೆಡಿ ವಿತ್ ಮೀಗೆ. ಆ್ಯಂಡ್ ಇವತ್ತು ಸಿಂಪಲಾಗಿ ಮೇಕಪ್ ಇಟ್ಟಿದ್ದೀನಿ. ಒಂದು ಮೀಟಿಂಗ್ ಇತ್ತು, ಹಾಗಾಗಿ ಹೋಗಬೇಕಿತ್ತು. ಆ್ಯಂಡ್ ಯಾರ ಜೊತೆ ಹೋಗ್ತೀರಾ ಅಂತ ನೀವೇ ನೋಡ್ತೀರಾ. ಇಲ್ಲಿ ಫಸ್ಟ್ ಫೇಸ್ ಸಿರಮ್ಗೆ ನಾನು ಡರ್ಮ್ಡಾಕ್ ಅವರ 10% ನಿಯಾಸಿನಮೈಡ್ನ ಬಳಸ್ತಾ ಇದ್ದೀನಿ. ಇದು ನಮ್ಮ ಬ್ಲೆಮಿಷಸ್ ಹಾಗೂ ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ನಿಯಾಸಿನಮೈಡ್ ಇರೋದ್ರಿಂದ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಿ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಮತ್ತೆ ನಾನು ಡರ್ಮ್ಡಾಕ್ ಅವರ ಡಿ ಕ್ರೀಮ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ 4% ನಿಯಾಸಿನಮೈಡ್ ಇದೆ. ಇದು ಅಷ್ಟೇ ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ನಮಗೆ ಡಾರ್ಕ್ ಸ್ಪಾಟ್ಸ್ ಇದೆ ಅದನ್ನ ರೆಡ್ಯೂಸ್ ಮಾಡುತ್ತೆ. ನೀವು ಯಾವುದೇ ಒಂದು ಸ್ಕಿನ್ ಪ್ರಾಡಕ್ಟ್ನ ಬಳಸ್ತೀರಾ ಅಂದ್ರೂ ದಯವಿಟ್ಟು ಪ್ಯಾಚ್ ಟೆಸ್ಟ್ನ ಮಾಡಿ ಬಳಸಿ. ಹಾಗೆ ಅದು ನಿಮಗೆ ಸೂಟ್ ಆಯಿತು ಅಂದರೆ ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ನೀವು ರಿಸಲ್ಟ್ನ ನೋಡ್ತೀರಾ. ನೆಕ್ಸ್ಟ್ ಆಸ್ ಯೂಶುವಲ್ ನಾನು ಮೇಕಪ್ ರೂಟೀನ ಫಾಲೋ ಮಾಡಿದ್ದೀನಿ. ನಾನು ಇಲ್ಲಿ ಐಬ್ರೋ ಫಿಲ್ ಮಾಡ್ಕೊಂಡಿದ್ದೀನಿ, ಕಾಜಲ್ ಅಪ್ಲೈ ಮಾಡಿದ್ದೀನಿ, ಹಾಗೆ ಬ್ಲಷ್ ಅಪ್ಲೈ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಲಿಪ್ ಶೇಡ್ನ ಅಪ್ಲೈ ಮಾಡ್ಕೊಂಡೆ, ಹಾಗೆ ಒಂದು ಬಿಂದಿ ಇಟ್ಕೊಂಡೆ. ಸೊ ಅಲ್ಲಿಗೆ ನನ್ನ ಲುಕ್ ಕಂಪ್ಲೀಟ್ ಆಯಿತು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಇನ್ನು ಸ್ವಲ್ಪ ಬಾಡಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಅಲ್ಲಿಂದ ನಾನು ಹೊಟ್ಟೆದು ನಮ್ಮ ಭವಾನಿ ಅಕ್ಕನ ಮನೆಗೆ. ಸ್ವಲ್ಪ ಮೀಟಿಂಗ್ ಇತ್ತು, ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ಇಬ್ರು ಮೀಟಿಂಗ್ಗೆ ಹೊರಟ್ವಿ. ಆ್ಯಂಡ್ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ನಮಗೆ ಇಸ್ಕಾನ್ ಕಾಣಿಸ್ತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಇಸ್ಕಾನ್ಗೆ ವಿಸಿಟ್ ಮಾಡಿದ್ದು ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ಪೆಷಲಿ ನನಗೆ ಗೋವಿಂದನ ನೋಡಿ ಕಳೆದೇ ಹೋದೆ ಅಂತ ಅಂದ್ಕೊಳ್ಳಿ, ಸಖತ್ತಾಗಿತ್ತು. ಇದು ಮೇ ಬಿ ಕನಕಪುರ ರೋಡಲ್ಲಿ ಇರೋದು ಅಂತ ಅನಿಸುತ್ತೆ. ಆ ಇಸ್ಕಾನಿಗೆ ಹೋಗಿದ್ದು ನಾವು. ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತೊಗೊಂಡು ಇಬ್ರು ಎಂಜಾಯ್ ಮಾಡಿಕೊಂಡು ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಇಬ್ಬರು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಓಕೆ ಬಾಯ್.